ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಚಾಪ್ಸು ಹಾಗೆ ಪೆಪ್ಪರ್ ಚಿಕನ್ ಕೊಬ್ಬರಿ ಹಾಕ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾನೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಅರ್ಧ ಕೆ ಜಿಗೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 3-4 ಚಿಕ್ಕದು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ 2 ಇಂಚಷ್ಟು ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಖಾರ ಮಾಡ್ತಿರೋದ್ರಿಂದ 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಚಾಪ್ಸ್ ಅಂತ ನಾವೇನು ಮಾಡ್ತೀವಲ್ವ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಮಸಾಲಾನ ಸ್ವಲ್ಪ ತೊಗೊಂಡು ಜಾಸ್ತಿ ಹಾಕ್ಕೊಳ್ತಲ್ಲ, ಇಷ್ಟೇ ಹೂವು ತೊಗೊಂಡಿದ್ದೀನಿ. ಚುಟ್ಕಿಯಷ್ಟು ಹೂವು, ಒಂದು 8 ಮೆಣಸು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಒಂದಿಷ್ಟು ಲವಂಗ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸಾಗಿ ಮಸಾಲೆ ಸ್ಟ್ರಾಂಗ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ನೋಡಿ ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲನ. ಇದರ ಜೊತೆಯಲ್ಲಿ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ, ಅದ್ರ ಜೊತೆಯಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಆದರೆ ಒಂದು 2 ನಿಮಿಷ ಸಾಕಾಗುತ್ತೆ ಫ್ರೈ ಮಾಡೋದು. ತುಂಬ ಹೊತ್ತೆಲ್ಲ ಫ್ರೈ ಮಾಡೋದೇನು ಬೇಡ. ಈ ಬಿಸಿಗೆ ಎಲ್ಲ ಈರುಳ್ಳಿ ಬಿಸಿ ಇರುತ್ತಲ್ಲ, ಅದರಲ್ಲೇ ಚೆನ್ನಾಗೆಲ್ಲ ಫ್ರೈ ಆಗಿಬಿಡುತ್ತೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತಣ್ಣಗಾಗಿ ಬಿಟ್ಬಿಡೋಣ. ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ವನ್ನ. ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಫ್ರೈ ಮಾಡೋಕೆ ಹಾಕ್ಕೊಂಡಿದ್ವಲ್ಲ ಈರುಳ್ಳಿಲೆಲ್ಲ. ನಾವು ಆವಾಗಲೇ ಈರುಳ್ಳಿ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊತಾ ಇಲ್ಲ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಎಣ್ಣೆ ಕಾದಿದ ನಂತರ ನಾನಿಲ್ಲಿ 2 ದೊಡ್ಡದು ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದಿಲ್ಲ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗೋದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಹಾಗೆ ಬಿಟ್ಬಿಡೋಣ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ ಈರುಳ್ಳೆಲ್ಲ ಫ್ರೈ ಆಗೋದ್ರಲ್ಲಿ ನಾನಿವಾಗ ಫ್ರೈ ಮಾಡಿಕೊಂಡಿರೋದಕ್ಕೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಬಾರ್ದು ಕೊಬ್ಬರಿನ, ಸ್ವಲ್ಪ ನೋಡಿ ನಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅಷ್ಟು ಹಾಕ್ಕೊಬೇಕು. ಇವಾಗ ಒಂದು 6-7 ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲಿ ಬೇಕಾದ್ರೆ ಸೇರಿಸ್ಕೊಬೋದು, ಇಲ್ಲಾಂದ್ರೆ ಏನು ಬೇಡ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂದರೆ 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ನೀವು ಒಂದು 2 ಸ್ಪೂನ್ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಫ್ರೈ ಮಾಡುವಾಗ ಅದ್ರ ಜೊತೆಯಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗ್ರೀನಾಗಿ ಚಾಪ್ಸು ಚೆನ್ನಾಗಿ ಬರುತ್ತೆ ನೈಸಾಗಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆಯಲ್ವ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ. ನಾವು ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡಬಾರ್ದು, ಯಾಕೆಂದರೆ ಕುಕ್ಕರಿಗೆಲ್ಲ ಮೆತ್ಕೊಂಡ್ಬಿಡುತ್ತೆ. ಹಾಕಿದ ತಕ್ಷಣ 1 ನಿಮಿಷ 1-2 ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಆ ಬಿಸಿಗೆ ಒಳಗಡೆ ಹಾಗೆ ಬಿಡ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಹಾಕ್ತಿದ್ದಂಗೆಲ್ಲ ಮಾಡಿಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಚೆನ್ನಾಗಿ ಬಿಡ್ಕೊಂಡಿದೆ. ಇವಾಗ ನಾವು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಒಟ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅಂದಾಜು ಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅರಿಶಿನ ಪುಡಿಯಲ್ಲಿ. ಸ್ಮೆಲ್ಲೆಲ್ಲ ಏನಿದೆ ಚಿಕನಿಂದು ಸ್ಮೆಲ್ಲೆಲ್ಲ ನೀಟಾಗಿ ಹೋಗುತ್ತೆ. ಹಾಗಾಗಿ ಅರಿಶಿನ ಪುಡಿ ಮತ್ತು ಉಪ್ಪಿನಿಂದ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಪೇಸ್ಟು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ತುಂಬ ಚೆನ್ನಾಗಿ ಕಲರ್ ಬೇಕು ಅಂದರೆ ನೀವು ಪಾಲಕ್ ಸೊಪ್ಪು ಇರುತ್ತಲ್ಲ, ಅದನ್ನು ಸಹ ಫ್ರೈ ಮಾಡೋ ಜೊತೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ವಲ್ಲ ಅದ್ರ ಜೊತೆನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಫುಲ್ ಗ್ರೀನಾಗಿ ಬರುತ್ತೆ. ಚಾಪ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಲರ್ ಗ್ರೀನಾಗಿ ಬರುತ್ತೆ. ನಾನಿಲ್ಲಿ ಅಷ್ಟೊಂದೆಲ್ಲ ಪಾಲಕ್ ಎಲೆನ ಹಾಕ್ಕೊಂಡಿಲ್ಲ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ನಿಮಗಿನ್ನು ಜಾಸ್ತಿ ಕಲರ್ಫುಲ್ಲಾಗಿ ಬೇಕು ಅಂದರೆ ಪಾಲಕ್ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಲರು. ಅದನ್ನು ಒಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಬಿಟ್ಟು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. 1 ನಿಮಿಷ ಪ್ಲೇಟನ್ನು ಮುಚ್ಚಿಬಿಟ್ಟು ಮಿಕ್ಸ್ ಮಾಡೋದು. ನೋಡಿ, ಇವಾಗ ಸ್ವಲ್ಪ ಎಲ್ಲ ಬಿಸಿಯಾಗಿದೆ. ಇವಾಗ ನಾವೇನು ಸ್ವಲ್ಪ ಮಿಕ್ಸಿನಲ್ಲಿ ನೀರಿದೆಯಲ್ಲ, ಅದು ಜಾರನ್ನು ತೊಳೆದ್ಬಿಟ್ಟು ಅದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ.
ನೋಡಿ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಟೊಮೆಟೊನೆಲ್ಲ ಏನು ಹಾಕ್ಕೊಂಡಿಲ್ಲ, ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದನ್ನು ಟೊಮೆಟೊ ಹಣ್ಣು ಹಾಕ್ಕೊಬೋದು, ಕೆಲವರು ಟೊಮೆಟೊನ ಇಷ್ಟಪಡಲ್ಲ ಹಾಗೇ ಹಾಕ್ಕೊತಾರೆ. ನಾನಿಲ್ಲಿ ಟೊಮೆಟೊ ಹಾಕಿಲ್ಲಲ್ವ, ಹಾಗಾಗಿ 1-2 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಬಾರ್ದು, ತುಂಬ ಹುಳಿ ಬರುತ್ತೆ. ನೋಡಿಬಿಟ್ಟು ನಿಮಗೆ ಟೊಮೆಟೊ ಬೇಕಂದರೆ ಟೊಮೆಟೊ, ಮೊಸರು ಬೇಕು ಅಂದರೆ ಮೊಸರು, ಏನೂ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು. ಚಾಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು 1-2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇಷ್ಟು ಕುದ್ದಿದ್ದು ಸಾಕು. ಕುಕ್ಕರ್ನ ಮುಚ್ಚಿಟ್ಬಿಟ್ಟು ನಾನು 1-2 ವಿಷಲ್ ಹಾಕ್ಸ್ಕೊಂಬಂದ್ಬಿಡ್ತೀನಿ, ಬೇಗ ಆಗುತ್ತೆ. ನೀವು ಬೇಕಾದ್ರೆ ಟೈಮ್ ಇದೆ ಅನ್ನೋರು ಹಾಗೆ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೊಬೋದು. ನಾನಿಲ್ಲಿ 1-2 ವಿಷಲ್ ಬೇಗ ಹಾಕ್ಸ್ಕೊತೀನಿ, ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ನಾನಿವಾಗ ಬಾಣಲೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರು ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಇನ್ನೊಂಚೂರು ಕಲರ್ಫುಲ್ಲಾಗಿ ಬೇಕು ಅಂದರೆ ಪಾಲಕ್ ಸೊಪ್ಪನ್ನು ಹಾಕೋ ಅನ್ನೋದು ಮರಿಬೇಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಇದು ಬಂದುಬಿಟ್ಟು ಪೆಪ್ಪರ್ ಚಿಕನ್ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ಹಾಗೆಯೇ ಪೆಪ್ಪರ್ ಚಿಕನ್ ಮಾಡೋದು ತುಂಬಾ ಈಸಿ, ಹಾಗೆ ಅಷ್ಟೇ ಕೂಡ ಸಖತ್ತ ಟೇಸ್ಟ್ ಇರುತ್ತೆ. ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಉದ್ದುದ್ದ ಕೂಡ ಕಟ್ ಮಾಡ್ಕೊಬೋದು. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರೆ ಇದಕ್ಕೊಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಜಾಸ್ತಿ ಮೂಳೆದೆಲ್ಲ ಹಾಕ್ಕೊತಾ ಇಲ್ಲ, ಸ್ವಲ್ಪ ಮೂಳೆ ಲೆಸ್ ಇರೋದೆಲ್ಲ ತೊಗೊಂಡಿದ್ದೀನಿ, ಬೋನ್ಲೆಸ್ ಇರೋದನ್ನು. ಇವಾಗ ನೋಡಿ ನಾನು ಅವಾಗಲೇ ಹೇಳ್ದಂಗೆ ತಕ್ಷಣ ಮಿಕ್ಸ್ ಮಾಡಬಾರ್ದು, ಸರಿ ಹೋಗಲ್ಲ. ಸ್ವಲ್ಪ ಹಾಕಿದ ತಕ್ಷಣ ಹಂಗೆ ಮುಚ್ಚಳ ಮುಚ್ಚಿಬಿಟ್ಟು 1 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬಿಡ್ಕೊಳ್ಳುತ್ತೆ. ಆವಾಗ ಮಿಕ್ಸ್ ಮಾಡ್ಕೊಬೋದು. ನೋಡಿ ಇವಾಗ ಜೊತೆಯಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ದಲ್ಲಿ ಏನಿರುತ್ತೆ ಸ್ಮೆಲ್ಲು ಎಲ್ಲ ಹೋಗ್ಬಿಡುತ್ತೆ. ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಏನಿಲ್ಲ ಅಂದರೆ 20 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಮೊದಲೇ ಮಸಾಲದಲ್ಲಿ ಬೇಯಿಸ್ತೀನಿ ಅಂದರೆ ಅಷ್ಟು ಬೇಗ ಬೇಯೋದಿಲ್ಲ. ಸ್ವಲ್ಪ ಚೆನ್ನಾಗಿ ಮೆತ್ತು ಬೇಯಬೇಕು ಅನ್ನೋರು ಈ ರೀತಿಯಲ್ಲಿ ಸಪ್ರೇಟ್ ಬೇಯಿಸ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಸ್ವಲ್ಪ ಹಾಗೆ ತಿಂತೀವಿ ಅನ್ನೋರು ಈ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಸಪ್ರೇಟಾಗಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆಯಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ ನೀರೆಲ್ಲ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಇದೆ ಡ್ರೈ ಆಗಲಿ. ಅಷ್ಟರಲ್ಲಿ ನಾವಿಲ್ಲಿ ಇನ್ನೊಂದು ಬಾಣಲೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆವಾಗಲೇ ನಾವು ಬೇಯಿಸೋಕೆ ಹಾಕಿಟ್ಕೊಂಡಿದ್ವಲ್ಲ, ಹಂಗಾಗಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ, ಅದನ್ನು ಸಹ ಹಾಕ್ಕೊಂಡು 1 ನಿಮಿಷ ಹಾಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ವ, ನೀರೆಲ್ಲ ಡ್ರೈ ಆಗಿದೆ ನೋಡಿ. ಏನು ಸ್ವಲ್ಪ ಇದೆ, ಇಷ್ಟಿದ್ರೆ ಪರವಾಗಿಲ್ಲ, ಏನು ತೆಳುಗಾಗಲ್ಲ. ಇದನ್ನು ಬೇಯಿಸಿಟ್ಕೊಂಡಿರ್ತೀನಿ ಈರುಳ್ಳಿನ ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ 1-2 ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಒಂದೇ 1 ಸ್ಪೂನಷ್ಟು, ಒಂದು ಅರ್ಧ kgಗೆ 1 ಸ್ಪೂನನ್ನು ಹಿಡ್ಕೊಂಡಿಲ್ಲ, ಆ ಸ್ಪೂನಲ್ಲಿ 1 ಸ್ಪೂನನ್ನು ಕಾರ್ನ್ಫ್ಲೋರ್ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಏನಕ್ಕೆ ಹಾಕೋದು ಅಂದರೆ ನಮಗೆ ಚಿಕನ್ ಇದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ, ತಿನ್ನೋಕೆ ಅಷ್ಟು ಗ್ರೇವಿ ಅನಿಸಲ್ಲ. ಸ್ವಲ್ಪ ಗ್ರೇವಿ ಥರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ತಿನ್ನೋದಕ್ಕೆ. ಹಾಗಾಗಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಗ್ರೇವಿ ಥರ ಎಲ್ಲ ಹಿಡ್ಕೊಡ್ಲಿ ಅಂತಂದು ಹೇಳ್ಬಿಟ್ಟು. ನೀವು 1 kgಗಾದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಹಾಗೆ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಬಾಣಲೆಗೆಲ್ಲ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಇದು ಫ್ರೈ ಆಗಿಲ್ಲ ಚೆನ್ನಾಗಿ ಅಂದರೆ ತಳನೆಲ್ಲ ಹಿಡ್ಕೊಳ್ಳುತ್ತೆ. ಇದೆಲ್ಲ ಮಸಾಲ ಎಲ್ಲ ಮಿಕ್ಸ್ ಆಗಿ ನೀಟಾಗಿ ಎಣ್ಣೆ ಎಲ್ಲ ಬಿಡ್ಕೊಂಡು ಬಾಣಲೆ ತಳ ಎಲ್ಲ ಹಿಡಿಯಲ್ಲ. ಇವಾಗ ಬೇಯೋಕ್ಕಿಂತ ಮುಂಚೆ ಆದರೆ ತಳ ಎಲ್ಲ ಒತ್ತುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕೆಂದರೆ ನೀರಿನ ಅಂಶ ಇಲ್ಲ ಅದರಲ್ಲಿ. ಹಾಗಾಗಿ ಡ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಈ ರೀತಿಯಾಗಿ ಆವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ಕೊಬ್ಬರಿ ಆಪ್ಷನಲ್ಲಿ ಬೇಕಾದ್ರೆ ಹಾಕ್ಕೊಬೋದು, ಬೇಡ ಅಂದರೆ ನಾನೇನು ಈರುಳ್ಳಿ ತೋರಿಸ್ತೀನಲ್ಲ ಅದಿಷ್ಟಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಆದರೆ ನಾನು ಹೇಳಿರೋ ರೀತಿಯಲ್ಲಿ ಮಾಡಿದ್ರೆ ಒಂದು ಮೀಡಿಯಮ್ ಖಾರ ಇದೆ. ಸೂಪರಾಗಿ ಬಂದಿತ್ತು ಫ್ರೆಂಡ್ಸು. ಟೇಸ್ಟ್ ಮಾತ್ರ ಖಾರವಾಗಿ ಸೂಪರಾಗಿತ್ತು. ಇದನ್ನಂತೂ ತಿಳಿ ಸಾರು ಜೊತೆಯಲ್ಲಿ ರಸಮ್ ಜೊತೆಯಲ್ಲಿ ಹಾಕೊಂಡು ತಿಂತಾಯಿದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಅನ್ನ ಜೊತೆಯಲ್ಲಿ ತಿನ್ನಬೇಕು ಅಂತಿರಲಿಲ್ಲ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಸೈಡ್ಸ್ಗೆ ಅನ್ನ ಜೊತೆಯಲ್ಲಿ ಕೂಡ ತುಂಬ ಚೆನ್ನಾಗಿರ್ತದೆ. ನೋಡಿ ಇದಿಷ್ಟು ಮಸಾಲೆ ಎಲ್ಲ ಹೊಂದ್ಕೆ ಆಗಲಿ, ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ
ಮಿಕ್ಸ್ ಮಾಡಿಕೊಂಡ್ರೆ ಫುಲ್ ಪೆಪ್ಪರ್ ಚಿಕನ್ ರೆಡಿಯಾಗೋಯಿತು. ನೋಡಿದ್ರಲ್ಲ ಫ್ರೆಂಡ್, ಪೆಪ್ಪರ್ ಚಿಕನ್ ಕೊಬ್ಬರಿ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಹಾಗೆ ಈಸಿಯಾಗಿ ಕೂಡ ಮಾಡ್ಕೊಬೋದು. ಹಾಗೆ ಚಾಪ್ಸು ಮತ್ತು ಪೆಪ್ಪರ್ ಚಿಕನ್ ಅನ್ನ ಜೊತೆಲಂತೂ ಬ್ಯಾಟಿಂಗ್ ಮಾಡಿದೆ, ಸೂಪರಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.